ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರರ ಆರಾಧಕರು, ಶಂಕರರ ಪರಮ ಭಕ್ತರು, ವೇದಾಂತಿಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ಶಂಕರಾಚಾರ್ಯರ ನಿಜ ಸ್ವರೂಪವನ್ನು ಕಾಣಬೇಕಾದರೆ ಅವರೇ ಬರೆದಿರುವಂಥ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಶಂಕರರ ವಿದ್ವತ್ತು, ಶಂಕರರ ಜ್ಞಾನನಿಷ್ಠೆ, ಶಂಕರರ ಜೀವನ್ಮುಕ್ತ ಸ್ವರೂಪ ಸ್ಥಿತಿ ಎಲ್ಲವೂ ಅರ್ಥವಾಗುತ್ತೆ. ಅದರಲ್ಲಿಯೂ ಕೂಡ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯಗಳ ಪೈಕಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಶಂಕರರ ಹೃದಯ ಅಂತ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಇಂದು ನಾನು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ ಅದರಲ್ಲಿಯೂ ಕೂಡ ಸಮನ್ವಯಾಧ್ಯಾಯದ ಸಮನ್ವಯ ಸೂತ್ರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. 1ನೇ ಅಧ್ಯಾಯ, 1ನೇ ಪಾದ, 4ನೇ ಅಧಿಕರಣ, 4ನೇ ಸೂತ್ರ, 1-1-4-4. ಆ ಸೂತ್ರ ಓಂ ತತ್ವ ಸಮನ್ವಯಾತ್, ಓಂ ತತ್ವ ಸಮನ್ವಯಾತ್ ಅಂತ ಇದೆ. ಈ ಒಂದು ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಮಾರು 20 ಪುಟ ಭಾಷ್ಯ ಬರೆದಿದ್ದಾರೆ. ತುಂಬ ಚೆನ್ನಾಗಿ. ಅಷ್ಟನ್ನೂ ಕೂಡ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಕಂಠಪಾಠ ಮಾಡಿಸ್ಬಿಟ್ಟಿದ್ದಾರೆ. 20-24 ಪುಟಗಳು ಕಂಠಪಾಠ. ಅದರಿಂದ ನಾನು ಒಂದು ವಾಕ್ಯವನ್ನು ತೆಗೆದುಕೊಂಡು ವಿಚಾರವನ್ನು ತಿಳಿಸ್ತೇನೆ. ವೇದಾಂತ ದರ್ಶನದಲ್ಲಿ ಉಪದಿಷ್ಟವಾಗಿರುವಂಥ ವಿಚಾರ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಪರಮಾರ್ಥ ಜ್ಞಾನ. ಇದಕ್ಕೆ ಹೆಸರು ವಸ್ತುತಂತ್ರಂ ಜ್ಞಾನಂ. ನಾನೇ ಬ್ರಹ್ಮವಾಗಿದ್ದೇನೆ, ಬ್ರಹ್ಮ ನನಗಿಂತ ಭಿನ್ನವಾಗಿಲ್ಲ, ಈ ಪ್ರಪಂಚವೆಲ್ಲವೂ ಬ್ರಹ್ಮ, ಅಂಥ ಬ್ರಹ್ಮವೇ ನಾನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಉಪನಿಷತ್ತಿನ ಸಂದೇಶಗಳನ್ನು ಭಗವತ್ಪಾದ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ
ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ನಾನು ಒಂದು ವಾಕ್ಯವನ್ನು ಓದ್ತೇನೆ. ಆ ಬ್ರಹ್ಮಜ್ಞಾನದ ಫಲವೇನು? ಮೋಕ್ಷ. ಮೋಕ್ಷ ಎಂದರೇನು? ದೊಡ್ಡ ಪ್ರಶ್ನೆ. ಒಬ್ಬ ಮನುಷ್ಯ ಅರಮನೆ ಕಟ್ಟಿಕೊಂಡು ಸುಖವಾಗಿದ್ದಾನೆ, ಅದು ಮೋಕ್ಷವಾ? ಅಲ್ಲ. ಇನ್ನೊಬ್ಬ ಎಲ್ಲವನ್ನೂ ತ್ಯಾಗ ಮಾಡಿ ಕಾಷಾಯ ವಸ್ತ್ರ ಧರಿಸಿಕೊಂಡು ಸರಳವಾದಂಥ ಜೀವನ ನಡೆಸುತ್ತಿದ್ದಾನೆ, ಅದು ಮೋಕ್ಷವಾ? ಅಲ್ಲ. ಮೋಕ್ಷ ಎನ್ನುವಂತಹದ್ದು ಬ್ರಹ್ಮಸ್ವರೂಪದಲ್ಲಿರುವ ಆನಂದ ಸ್ಥಿತಿ, ಬ್ರಾಹ್ಮಿ ಸ್ಥಿತಿಯೇ ಮೋಕ್ಷ. ಇದು ಕರ್ಮಫಲವಾದ ಅಭ್ಯುದಯ ಫಲಗಳಿಗಿಂತ ವಿಲಕ್ಷಣವಾಗಿದೆ ಎನ್ನುವುದನ್ನು ಭಾಷ್ಯಕಾರ ಶಂಕರರು ತಮ್ಮ ಅನೇಕ ಭಾಷ್ಯ ವಾಕ್ಯಗಳು ತೋರಿಸ್ಕೊಟ್ಟಿದ್ದಾರೆ. ಇದು ಎಲ್ಲ ಮುಮುಕ್ಷುಗಳ ಆಸ್ತಿ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರೂ ಕೂಡ ಮೋಕ್ಷಾನಂದವನ್ನು ಹೊಂದಬಹುದು. ಮೋಕ್ಷ ಅಂದ್ರೇನು? ಅದು ಸ್ವರ್ಗಲೋಕದ ಸುಖವಲ್ಲ, ಬ್ರಹ್ಮಲೋಕದ ಸುಖವಲ್ಲ, ರಾಷ್ಟ್ರಪತಿಯ ಸುಖವಲ್ಲ, ಪ್ರಧಾನಮಂತ್ರಿ ಪಟ್ಟದ ಸುಖವೂ ಅಲ್ಲ. ಮತ್ತೇನೆಂದರೆ ಅನುಷ್ಠೇಯ ಕರ್ಮಫಲ ವಿಲಕ್ಷಣಂ ಮೋಕ್ಷಾಖ್ಯಂ ಅಶರೀರತ್ವಂ ನಿತ್ಯಮಿತಿ ಸಿದ್ಧಂ. ಒಂದು ವಾಕ್ಯ, ಒಂದೊಂದೇ ವಾಕ್ಯ, ಅರ್ಥಗರ್ಭಿತವಾದ ವಾಕ್ಯ. ಮೋಕ್ಷಾಖ್ಯಂ, ಮೋಕ್ಷ ಇತಿ ಆಖ್ಯ ಯಸ್ಯ ತತ್. ಮೋಕ್ಷ ಎನ್ನುವ ಹೆಸರಿನಿಂದ ಕರೆಯಲ್ಪಡುವಂಥ ಒಂದು ಫಲವಿದೆ, ಅದಕ್ಕೆ ಹೆಸರು ಅಶರೀರತ್ವಂ. ಅಶರೀರತ್ವಂ ಮೋಕ್ಷ. ಮೋಕ್ಷ ನಾನು ಶರೀರವಲ್ಲ, ಶರೀರಾದಿಗಳೆಲ್ಲವೂ ಕೂಡ ಅವಿದ್ಯಾಕಲ್ಪಿತವಾಗಿವೆ. ಶರೀರವು ಪರಮಾರ್ಥವಾಗಿಲ್ಲದ ವಸ್ತು. ಈ ಶರೀರ ನಾನಲ್ಲ, ಶರೀರದ ಸಂಬಂಧವಿಲ್ಲದ, ಶರೀರದ ಹಂಗಿಲ್ಲದ ಸ್ವರೂಪಕ್ಕೆ ಮೋಕ್ಷ ಅಂತ ಹೆಸರು. ಇದಕ್ಕೆ ಮತ್ತೊಂದು ಹೆಸರು ಅಮೃತತ್ವಂ, ಸಾಯದಿರುವ ಸ್ವರೂಪ. ಯಾವುದು ಹುಟ್ಟಿದೆಯೋ ಅದಕ್ಕೆ ವಿಕಾರ, ಅದಕ್ಕೆ ಮರಣ. ಮೋಕ್ಷವು ಬ್ರಹ್ಮಸ್ವರೂಪವಾಗಿರುವ ಮೋಕ್ಷವು ಹುಟ್ಟಿಲ್ಲವಾದ್ದರಿಂದ ಅಮೃತೋ ಮೋಕ್ಷ, ಅಮೃತತ್ವ ಮೋಕ್ಷ ಅಂದರು. ಇದು ಹೇಗಿದೆ ಅಂತಂದರೆ ಅನುಷ್ಠೇಯ ಕರ್ಮ ಫಲ ವಿಲಕ್ಷಣಂ ಮೋಕ್ಷ. ಎಷ್ಟು ಚೆನ್ನಾಗಿ ಅನುಷ್ಠೇಯ ಕರ್ಮ. ಶಾಸ್ತ್ರಗಳಲ್ಲಿ ಅನುಷ್ಠೇಯ, ಅನುಷ್ಠಾತು ಯೋಗ್ಯಾನಿ ಅನುಷ್ಠೇಯಾನಿ, ಮಾಡಬೇಕಾಗಿರುವ ಬಿಡಬೇಕಾಗಿರುವ ಸಾವಿರಾರು ಕರ್ಮಗಳನ್ನು ಹೇಳಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ ತ್ರೈವರ್ಣಿಕರಿಗೆ ವೇದಶಾಸ್ತ್ರಗಳಲ್ಲಿ ವಿಹಿತವಾಗಿರುವಂಥ ಕರ್ಮ ಸಹಸ್ರಾರು ರೀತಿಯಲ್ಲಿವೆ. ಇವೆಲ್ಲಕ್ಕೂ ಒಂದು ಹೆಸರು ಅನುಷ್ಠೇಯ ಕರ್ಮಾಣಿ. ಬ್ರಹ್ಮಚಾರಿಗೆ ಅನುಷ್ಠೇಯ ಕರ್ಮಗಳು, ಗೃಹಸ್ಥನಿಗೆ ಅನುಷ್ಠೇಯ ಕರ್ಮಗಳು, ವಾನಪ್ರಸ್ಥನಿಗೆ ಅನುಷ್ಠೇಯ ಕರ್ಮಗಳು, ಸನ್ಯಾಸಿಗೆ ಅನುಷ್ಠೇಯ ಕರ್ಮಗಳು. ಅನಂತರ ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ ಹೀಗೆ ಅನೇಕ ಕರ್ಮಗಳನ್ನು ಹೇಳಿದ್ದಾರೆ. ಈ ಕರ್ಮಗಳಿಂದ ದೊರಕುವಂಥ ಫಲಗಳ ಹೆಸರು ಅಭ್ಯುದಯ, ಆರೋಗ್ಯ, ಐಶ್ವರ್ಯ, ಆಯುಷ್ಯ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಅಳಿಯಂದರು, ಒಳ್ಳೆ ಅರಮನೆ, ಕೈ ತುಂಬ ದುಡ್ಡು, ಅಧಿಕಾರ, ಜನಾಕರ್ಷಣ ಸಾಮರ್ಥ್ಯ, ಮರಣಾನಂತರ ಸ್ವರ್ಗ, ಇಂದ್ರಲೋಕ, ಬ್ರಹ್ಮಲೋಕ. ಇವುಗಳಿಗೆ ಒಂದು ಹೆಸರು ಅಭ್ಯುದಯ ಫಲಾನಿ. ಕರ್ಮಗಳನ್ನು ಮಾಡಿದಾಗ ಅವುಗಳಿಂದ ದೊರಕುವಂಥ ಫಲಗಳಿಗೆ ಹೆಸರಾಯಿತು ಅಭ್ಯುದಯ ಫಲಾನಿ. ಇದಕ್ಕೆ ಮತ್ತೊಂದು ಹೆಸರು ಪ್ರೇಯಸ್ಸು. ಆದರೆ ಮೋಕ್ಷ ಎನ್ನುವಂಥದ್ದು ಇದಕ್ಕಿಂತ ವಿಲಕ್ಷಣಂ, ಟೋಟಲಿ ಡಿಫರೆಂಟ್ ಆ್ಯಂಡ್ ಡಿಸ್ಟಿಂಕ್ಟ್ ಫ್ರಮ್ ವರ್ಲ್ಡ್ಲಿ ಪ್ರಾಸ್ಪರಿಟೀಸ್. ಒಬ್ಬ ರಾಜನಾದ, ಒಬ್ಬ ಮಂತ್ರಿಯಾದ, ಒಬ್ಬ ಅಧಿಕಾರಿಯಾದ, ಶ್ರೀಮಂತನಾದ,
ಇವೆಲ್ಲವೂ ಕೂಡ ಅಭ್ಯುದಯ ಫಲಗಳು. ಮೋಕ್ಷವು ಈ ಅಭ್ಯುದಯ ಫಲಗಳ ಪಟ್ಟಿಯಲ್ಲಿ ಸೇರುವುದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಕರ್ಮಗಳನ್ನು ಮಾಡಿ ಬದುಕಿರುವಾಗ ಇಷ್ಟ ಫಲಗಳನ್ನು ಹೊಂದ್ತಾರೆ. ಮರಣಾನಂತರ ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾರೆ. ಆ ಫಲಗಳಿಗಿಂತ ಅತ್ಯಂತ ವಿಲಕ್ಷಣವಾದದ್ದು ಮೋಕ್ಷ. ಮೋಕ್ಷವು ಉತ್ಪಾದ್ಯವಲ್ಲ, ಪ್ರಾಪ್ಯವಲ್ಲ, ಸಂಸ್ಕಾರ್ಯವಲ್ಲ, ವಿಕಾರ್ಯವೂ ಅಲ್ಲ. ನಮ್ಮ ಸ್ವರೂಪವೇ ಆಗಿರುವಂಥ ಮೋಕ್ಷ. ಒಬ್ಬ ಮುಮುಕ್ಷು ಬ್ರಹ್ಮಜ್ಞಾನದಿಂದ ಮುಕ್ತನಾಗಿ ಬಿಟ್ಟ ಅಂದರೆ ಪುನಃ ಅವನಿಗೆ ಸಂಸಾರದ ಸಂಬಂಧವಿಲ್ಲ, ಸಂಸಾರ ಬಂಧನಕ್ಕೆ ಸಿಕ್ಕಿಕೊಳ್ಳುವಂಥ ಭಯವಿಲ್ಲ. ಆದ್ದರಿಂದ ಇಂಥ ಮೋಕ್ಷ ಫಲವನ್ನು ವೇದಾಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಯೋಹಮೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಾನೆಂದು ತಿಳಿದುಕೊಂಡಿರುವಂಥ ಧೀರನಾದ ಮುಮುಕ್ಷು ಸಾಧಕ ಬ್ರಹ್ಮವೇ ಆಗಿ ಮುಕ್ತನಾಗಿ ಬಿಡ್ತಾನೆ ಎಂದು. ಇದು ಮೋಕ್ಷದ ಸ್ವರೂಪ. ಈ ಮೋಕ್ಷದಲ್ಲಿ ದುಃಖದ ಸಂಬಂಧವಿಲ್ಲ, ಸುಖದ ಸಂಬಂಧವಿಲ್ಲ, ಪುಣ್ಯ ಪಾಪ ಕರ್ಮಗಳ ಅಂಟೂ ಇಲ್ಲ. ಬ್ರಹ್ಮ ಸ್ವರೂಪನಾಗಿ ಸಹಜವಾಗಿ ಉಳಿದುಕೊಂಡಿರುವಂಥ ಬ್ರಾಹ್ಮೀ ಸ್ಥಿತಿ ಎನ್ನುವುದನ್ನು ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ತತ್ವ ಜಿಜ್ಞಾಸು ಸಾಧಕರು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಅಜ್ಞಾನವನ್ನು ನೀಗಿಕೊಂಡು ಇಂಥ ಮೋಕ್ಷ ಸ್ವರೂಪವನ್ನು ಪಡೆದು ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.